ಕಷ್ಟ ಕಾರ್ಪಣ್ಯಗಳ ನಡುವೆ ಅದ್ಭುತ ಅವಕಾಶ ಕೂಡ ಅಡಗಿರುತ್ತದೆ. ಅದನ್ನು ಹುಡುಕಿ ಬಳಸಿಕೊಳ್ಳುವ ಜಾಣ್ಮೆ ಇದ್ದವನಿಗೆ ಗೆಲುವು ನಿಶ್ಚಿತ. ಆಲ್ಬರ್ಟ್ ಐನ್ಸ್ಟೀನ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದೀಪೇಶ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ ಕೇಸ್ 1 ಓಕೆನಾ. ಸೊ ಕೇಸ್ 1 ಆಲ್ರೆಡಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಆ ಕೇಸ್ 1ನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಎಸ್ಪೆಷಲಿ ವಿ ಹ್ಯಾವ್ ಸಾಲ್ವ್ಡ್ ಇಟ್. ಸೊ ಇವಾಗ ಏನು ಮಾಡೋಣ ಅಂತಂದರೆ ಸೆಕೆಂಡ್ ಪ್ರಾಬ್ಲಮ್, ಅನಿಲ್ ಆ್ಯಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್. ಸೊ ಈಗೇನು ಕ್ವೆಶನ್ ನೋಡ್ತಿದ್ದೀರಾ, ಸೊ ಆ ಕ್ವೆಶನನ್ನು ನಾವು ಸಾಲ್ವ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಓಕೆನಾ. ಸೊ ಲಾಸ್ಟ್ ಕ್ಲಾಸ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಬರುತ್ತೆ, ದೆನ್ ಲೇಟರ್ ಆನ್ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಬರುತ್ತೆ. ಸೊ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಮತ್ತೊಂದು ಪ್ರಾಬ್ಲಮ್ ಮಾಡೋಣ ಬಿಕಾಸ್ ಅದು ಇನ್ನೂ ಈಸಿಯರ್ ಆಗುತ್ತೆ. ಒಂದೇ ಪ್ರಾಬ್ಲಮ್ ಎರಡೇ ಪ್ರಾಬ್ಲಮ್ ಸ್ಟಾಪ್ ಮಾಡೋದಕ್ಕಿಂತ ಒಂದು 2-3 ಪ್ರಾಬ್ಲಮ್ ಮಾಡಿದ್ರೆ ಸೊ ಅದರಿಂದ ಸಾಕಷ್ಟು ಯೂಸಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಕ್ಲಿಯರ್ ಕಟ್ಟಾಗೆ ಜಸ್ಟ್ ಅಬ್ಸರ್ವ್ ಮಾಡಿ, ತುಂಬ ಈಸಿ ಇರುತ್ತೆ. ಕೇಸ್ 1 ನಾನು ಆಗಲೇ ಹೇಳ್ದಂಗೆ ಲೈಕ್ ಪ್ರೀವಿಯಸ್ ಎಪಿಸೋಡಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಗುಡ್ ವಿಲ್ ಅಮೌಂಟು ಇನ್ ಕೇಸ್ ರೀಟೇನ್ಡ್ ಅಂತ ಕೊಟ್ಟರೆ ಅಂತ ಇಲ್ಲಿದೆ ನೋಡಿ ಓಕೆನಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಕೇಸ್ 1 ಓಕೆನಾ. ರೀಟೇನ್ಡ್ ಅಂತ ಇದ್ದರೆ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕೇಸ್ 1 ಅಂತ ಅರ್ಥ. ನಾನು ಹೇಳಿದೆ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಬಿಕಾಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ, ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದಾಗ ನಿಮಗೆಲ್ಲ ಮಿಕ್ಸ್ಚರ್ ಇದೆ ಅದರಲ್ಲಿ. ಸೊ ಸಡನ್ನಾಗಿ ಗೊತ್ತಾಗಲ್ಲ ಯಾವಾಗ ರಿಟೇನ್ ತೊಗೊಬೇಕು, ಯಾವಾಗ ರಿಟರ್ನ್ ಆಫ್ ತೊಗೊಬೇಕು, ಯಾವಾಗ ವಿತ್ಡ್ರಾನ್ ತೊಗೊಬೇಕು. ಸೊ ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನು ನಾನು ಕೇಸಸ್ ವೈಸ್ ಡಿವೈಡ್ ಮಾಡಿದ್ದೀನಿ ಓಕೆನಾ. ಸೊ ಸಿಂಪಲ್. ಸೊ ರೈಟ್ ನಾವು ಲೆಟ್ ಅಸ್ ಕಂಟಿನ್ಯೂ ವಿತ್ ಕೇಸ್ 1. ರೀಟೇನ್ಡ್ ಇದ್ದರೆ ಏನು ಮಾಡೋದು ಅಂತ ಓಕೆನಾ. ಸೊ ದಿಸ್ ಇಸ್ ದಿ ಕ್ವೆಶನ್. ಫಸ್ಟ್ ನಾವೇನೇನು ಇಂಪಾರ್ಟೆಂಟ್ ಥಿಂಗ್ ಅದನ್ನ ನೋಟ್ ಮಾಡ್ಕೊಂಬಿಡೋಣ. ಅನಿಲ್ ಆ್ಯಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:3 ಓಕೆನಾ. ಸೊ ರೇಷಿಯೋ ಒಂದು 2:3 ಫಾರ್ ಅನಿಲ್ ಆ್ಯಂಡ್ ಸುನಿಲ್. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2019 ಈಸ್ ಆಸ್ ಫಾಲೋಸ್ ಓಕೆನಾ. ಬ್ಯಾಲೆನ್ಸ್ ಶೀಟ್ ಬಂದು ಕೊಟ್ಟಿದ್ದಾರೆ ಕೆಲವೊಂದು ಐಟಮು. ದಿಸ್ ಫಾರ್ ದಿ ಇಯರ್ 2018-19. ಸೊ ನಾವು 2019 ಮಾಡಬೇಕು ಇವಾಗ. ಸೊ ಆ್ಯಸ್ ಯೂಶುವಲ್ ಸಮ್ ಆಫ್ ದಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಇಲ್ಲಿ ಚೆಕ್ ಮಾಡೋದಾದರೆ ಓಕೆನಾ. ಸೊ ಇದು ಎಲ್ಲಿ ಬೇಕಾಗುತ್ತೆ ಅಂತಂದರೆ, ನಾನು ನ್ಯೂ ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡಬೇಕಾದ್ರೆ, ವೈ ವಿ ಕ್ರಿಯೇಟ್ ನ್ಯೂ ಬ್ಯಾಲೆನ್ಸ್ ಶೀಟ್ ಸಿನ್ಸ್ ಬಿಕಾಸ್ ವೆನ್ ವಿ ಆರ್ ಅಡ್ಮಿಟಿಂಗ್ ನ್ಯೂ ಪಾರ್ಟ್ನರ್, ಇಲ್ಲಿ ನ್ಯೂ ಪಾರ್ಟ್ನರ್ ಬಂದು ಸೂರಜ್ನ ಅಥವಾ ಯಾವುದೇ ನ್ಯೂ ಪಾರ್ಟ್ನರ್ನ ಅಡ್ಮಿಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ನ್ಯೂ ಬ್ಯಾಲೆನ್ಸ್ ಶೀಟ್. ಅದಕ್ಕೋಸ್ಕರನೇ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಸಿನ್ಸ್ ಬಿಕಾಸ್ ಅಸೆಟ್ಸ್ ರಿವ್ಯಾಲ್ಯೂ ಆಗುತ್ತೆ, ಲಯಬಿಲಿಟಿ ರಿವ್ಯಾಲ್ಯೂ ಆಗುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಅದಾದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತೀವಿ. ದೆನ್ ವಿ ಗೋ ವಿತ್ ಫೈನಲ್ ಸ್ಟೆಪ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಓಕೆನಾ. ಸೊ ಇದಿಷ್ಟು ಪ್ರಾಸೆಸ್ ಇದೆ ನಾವು ಕೇಸ್ 1 ಮಾಡಬೇಕಾದ್ರೆ. ಸೊ ಇಲ್ಲಿ ಸೂರಜ್ ಈಸ್ ದಿ ನ್ಯೂ ಪಾರ್ಟ್ನರ್, ದೇ ಅಡ್ಮಿಟೆಡ್ ಆನ್ 1/4/2019. ಸೊ ನಾವು ಬ್ಯಾಲೆನ್ಸ್ ಶೀಟ್ ಕೂಡ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಲ್ಲ ಸೊಲ್ಯೂಷನು, ಅದಕ್ಕೆ ಅದೇ ಡೇಟ್ನ ತೊಗೊಬೇಕಾಗುತ್ತೆ 1/4/2019 ಓಕೆನಾ. ಸೊ ಲೇಟರ್ ಸೂರಜ್ ಬ್ರಿಂಗ್ಸ್ ₹25,000 ಆಸ್ ಕ್ಯಾಪಿಟಲ್ ಫಾರ್ 1/5 ಶೇರ್. ದಟ್ ಈಸ್ ದಿ ಫಸ್ಟ್ ನೋಟ್. ಸೊ ಯೂಶಲಿ ಈ ಕ್ಯಾಪಿಟಲ್ ಆಗಿರ್ಬೋದು ಅಥವಾ ಸೆಕೆಂಡ್ ಪಾಯಿಂಟ್ ಗುಡ್ ವಿಲ್ ರಿಲೇಟೆಡ್ ಆಗಿರ್ಬೋದು, ದೀಸ್ ಟು ವಿಲ್ ಕಮ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, PCA ಅಂತ ಬರ್ದಿರ್ತೀನಿ ಶಾರ್ಟ್ ಆಗಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಓಕೆನಾ. PC ಅಕೌಂಟ್ ಅಂದರೆ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ಫಸ್ಟ್ 2 ಪಾಯಿಂಟ್ಸ್. ನಮಗೆ ಬೇಕಾಗಿರೋದು ಎಲ್ಲಿಂದ 3rd, 4th ಆ್ಯಂಡ್ 5th ಅಡ್ಜಸ್ಟ್ಮೆಂಟ್ ಏನಾಗ್ತಿದೆ ಅಂತ. ಏನಾದ್ರೆ ಅಲ್ಲಿ ಫಸ್ಟ್ ಪ್ರೀವಿಯಸ್ ಎಪಿಸೋಡಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ, ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೆಕೆಂಡ್ ಸ್ಟೆಪ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ಇಸ್ ಬ್ಯಾಲೆನ್ಸ್ ಶೀಟ್. ಸೊ ಇದಿಷ್ಟು ಮಾಡಬೇಕಾಗತ್ತೆ. ನಮಗೆ ಇವಾಗ ಬೇಕಾಗಿರೋದು ಇಫ್ ಯು ವಾಂಟ್ ಟು ಕ್ರಿಯೇಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್, 3rd, 4th, 5th ಪಾಯಿಂಟ್ ಓಕೆನಾ. ಶೇರ್ಸ್ ಬಗ್ಗೆ ಕ್ಯಾಪಿಟಲ್ ಬಗ್ಗೆ ಆಗಿರ್ಬೋದು ಅಥವಾ ಗುಡ್ ವಿಲ್ ಬಗ್ಗೆ ಆಗಿರ್ಬೋದು ನಮಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ಅದು ಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಓಕೆನಾ. ಸೊ ದಿಸ್ ರಿಗಾರ್ಡಿಂಗ್ ದಿ ಸ್ಮಾಲ್ ನೋಟ್ ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂದರೆ ನಾವು ಇವಾಗ ರಿವ್ಯಾಲ್ಯೂಯೇಷನ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಏನೇನೆಲ್ಲ ಬೇಕು ಅನ್ನೋದಕ್ಕೆ ನಾನು ಹೇಳಿದ್ದು ಓಕೆನಾ. ಸೊ ಇದನ್ನು ಇಟ್ಕೊಂಡು ನಾವು ಇವಾಗ ಸಾಲ್ವ್ ಮಾಡೋಣ ರಿವ್ಯಾಲ್ಯೂಯೇಷನ್ ಅಕೌಂಟ್ನ. ಅಬ್ಸರ್ವ್ ಮಾಡಿ, ಓಕೆ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮ್ಯಾಟ್, ಪರ್ಟಿಕ್ಯುಲರ್ ರುಪೀಸ್. ಇವನ್ ಲಾಸ್ಟ್ ಕ್ಲಾಸ್ ಕೂಡ ನಾವು ಇದನ್ನೇ ಮಾಡಿದ್ವಿ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ನೋಡಬೇಕಾಗಿರೋದು, ನಾನು ಆಗಲೇ ಹೇಳಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಎಕ್ಸೆಪ್ಟ್ ಯುವರ್ ಕ್ಯಾಪಿಟಲ್ ಮತ್ತು ಗುಡ್ ವಿಲ್. ಫಸ್ಟ್ ಸ್ಟೆಪ್ಪಲ್ಲಿ ಕೊಟ್ಟಿರೋದು ಕ್ಯಾಪಿಟಲ್ ಬಗ್ಗೆ, ಸೆಕೆಂಡ್ ಪಾಯಿಂಟ್ ಕೊಟ್ಟಿರೋದು ಗುಡ್ ವಿಲ್ ಬಗ್ಗೆ, 2 ಅಡ್ಜಸ್ಟ್ಮೆಂಟು. ಫರ್ಗೆಟ್ ಅಬೌಟ್ ಇಟ್. ರೈಟ್ ನಾವು ಬೇಡ, ನಮಗೆ ಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಮತ್ತು ಏನನ್ನ ನಾವು ಫೋಕಸ್ ಮಾಡಬೇಕು,
ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ನಥಿಂಗ್ ಬಟ್ ರಿವ್ಯಾಲ್ಯೂ ಆಫ್ ಅನ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಅಂತ ಹೇಳಿದ್ದೆ. ಓಕೆನಾ? ಸೊ ಥರ್ಡ್ ಪಾಯಿಂಟಲ್ಲಿ ನೋಡಿ, ಸ್ಟಾಕ್ ಮೆಷಿನರಿ ರಿಲೇಟೆಡ್ ಟು ಅಸೆಟ್, ಇನ್ಕ್ರೀಸ್ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ರಿಲೇಟೆಡ್ ಟು ಅಸೆಟ್, PBD ಅಗೇನ್ ರಿಲೇಟೆಡ್ ಟು ಅಸೆಟ್ಸ್. ಓಕೆನಾ? ಅಸೆಟ್ಸ್ ಬಗ್ಗೆ ಇಷ್ಟು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು. ಐದರ್ ಅಸೆಟ್ಸ್ ರಿವ್ಯಾಲ್ಯೂ ಆಗ್ತಿರ್ಬೋದು ಅಥವಾ ಲಯಬಿಲಿಟೀಸ್ ರಿವ್ಯಾಲ್ಯೂ ಆಗ್ತಿರಬಹುದು. ಓಕೆನಾ? ನಮಗೆ ಆ ಒಂದು ಅಂಶ ಮಾತ್ರ ಇಟ್ಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡ್ತೀವಿ. ಓಕೆನಾ? ಸೊ ಇವಾಗ ಥರ್ಡ್ ಪಾಯಿಂಟ್ ನೋಡೋದಾದರೆ, ಡಿಪ್ರಿಸಿಯೇಟ್ ಸ್ಟಾಕ್ ಬೈ 10% ಆ್ಯಂಡ್ ಆಲ್ಸೋ ಮೆಷಿನರಿ ಬೈ 10% ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಮತ್ತು ಮೆಷಿನರಿ ಎರಡನ್ನೂ ಡಿಪ್ರಿಸಿಯೇಟ್ ಮಾಡಿ. ವಾಟ್ ಈಸ್ ದಿ ಪರ್ಸೆಂಟೇಜ್? 10. ಓಕೆನಾ? ಎರಡೂ ಕೂಡ 10% ಅಂತ ಹೇಳ್ತಿದ್ದಾರೆ. ಸೊ ಸಿಂಪಲ್, ನಾನು ಲಾಸ್ಟ್ ಕ್ಲಾಸ್ ಹೇಳಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟು ಡೆಬಿಟ್ ಸೈಡ್ ಏನು ಬರುತ್ತೆ, ಕ್ರೆಡಿಟ್ ಸೈಡ್ ಏನು ಬರುತ್ತೆ ಅಂತ. ರೀಕಾಲ್ ಮಾಡೋದಾದರೆ ಡೆಬಿಟ್ ಸೈಡ್ ಬರೋದೆಲ್ಲ ಡಿಪ್ರಿಸಿಯೇಷನ್, PBD ಅಥವಾ PDD ಹೇಳಿದೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಅದಾದ ನಂತರ ಮತ್ತೊಂದು ಬಂದು ಔಟ್ಸ್ಟ್ಯಾಂಡಿಂಗ್. ಕ್ರೆಡಿಟ್ ಸೈಡ್ ಎಂಥದ್ದು ಬರುತ್ತೆ? ಅಪ್ರಿಸಿಯೇಷನ್ ಅಥವಾ ಇನ್ಕ್ರೀಸ್. ಅದಾದ ನಂತರ ಪ್ರೀಪೇಯ್ಡ್ ಅಥವಾ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್, ಈ ಥರದ್ದೆಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ ಅಂತಂದೆ. ಸೊ ಸ್ಮಾಲ್ ಥಿಂಗ್, ಯಾಕೆಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನಕ್ಕೆ ಅದು ಇದ್ಯಾಕೆ ಕ್ರೆಡಿಟ್ ಸೈಡ್ ಬಂತು ಅನ್ನೋದಕ್ಕಿಂತ ಇವೆಲ್ಲ ನೆನ್ಪಿಟ್ಕೊಂಬಿಟ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡೋದಾದರೆ ಫಸ್ಟ್ ಸ್ಟೆಪ್ ನಾವು ಥರ್ಡ್ ಪಾಯಿಂಟಿಂದ ಚೆಕ್ ಮಾಡಬೇಕು. ಡಿಪ್ರಿಸಿಯೇಟ್ ಸ್ಟಾಕ್ ಆ್ಯಂಡ್ ಆಲ್ಸೋ ಮೆಷಿನರಿ ಬೈ, ಎರಡೂ ಕೂಡ 10% ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಬಂದು ಸ್ಟಾಕನ್ನು ಡಿಪ್ರಿಸಿಯೇಟ್ ಮಾಡಿಬಿಡೋಣ. ಡಿಪ್ರಿಸಿಯೇಷನ್ ವ್ಯಾಲ್ಯೂ ನೋಡ್ಕೊಳ್ಳೋಣ. ಟು ಸ್ಟಾಕ್ ಅಕೌಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ವಾಟ್ ಈಸ್ ದಿ ಸ್ಟಾಕ್ ವ್ಯಾಲ್ಯೂ? 14,500. ಕರೆಕ್ಟ್ ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ, ಸ್ಟಾಕ್ ವ್ಯಾಲ್ಯೂ ಈಸ್ 14,500. ಹಾಕೊಳ್ಳಿ ಬ್ರ್ಯಾಕೆಟ್ಸಲ್ಲಿ. ಕ್ವೆಶನಲ್ಲಿ ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ರು, ಎಷ್ಟಕ್ಕೆ ಡಿಪ್ರಿಸಿಯೇಟ್ ಮಾಡಬೇಕು ಅಂತ. ಅದು 10%. ಸೊ ಎಷ್ಟು ಬರುತ್ತೆ ಅಂದರೆ 1450. ನಿಮ್ಮ ಕ್ಯಾಲ್ಕುಲೇಟರ್ನಲ್ಲಿ ನೀವು ಮಾಡಿ ನೋಡಬಹುದು. ಯುಲ್ ಗೆಟ್ ದಿ ವ್ಯಾಲ್ಯೂ 14,500 ಇಂಟು 10/100, 10% ಮಾಡಿದ್ರೆ 1450 ಬರುತ್ತೆ. ಕ್ಲಿಯರಾ? ಸ್ಟಾಕು ಕ್ಲಿಯರ್ ಆಯಿತು, ಡನ್. ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ, ಆ್ಯಂಡ್ ಮೆಷಿನರಿ ಬೈ 10%. ಮೆಷಿನರಿನೂ ಕೂಡ 10% ಹಾಕಬೇಕು. ವಾಟ್ ಈಸ್ ದಿ ಮೆಷಿನರಿ ವ್ಯಾಲ್ಯೂ? 20,100, 20,100. ಸೊ ಟು ಮೆಷಿನರಿ ಅಕೌಂಟ್ 20,100 ಇಂಟು 10/100. ಏನಕ್ಕೆ ಅಂದರೆ ನಿಮ್ಮ ಮೆಷಿನರಿ ಪರ್ಸೆಂಟೇಜ್ ಬಂದು 10%. ಓಕೆನಾ? 20,100 ಇಸ್ ದಿ ಮೆಷಿನರಿ ವ್ಯಾಲ್ಯೂ. 10% ಅಂತ ಹಾಕಿದ್ರೆ ಎಷ್ಟು ಬರುತ್ತೆ? 2010. ರೈಟ್? ಚೆಕ್ ಮಾಡಿ ನೋಡಿ. ಓಕೆನಾ? 2010 ಬರುತ್ತೆ. ನೆಕ್ಸ್ಟ್ ಅದೇ ಥರ ಮೆಷಿನರಿ ಆಯಿತು. ಅದಾದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು? ಇನ್ಕ್ರೀಸ್. ಈ ಸ್ಟೆಪ್ ಮುಗೀತು, ಕರೆಕ್ಟ್ ಅಲ್ವಾ? ಹಾಕೊಂಬಿಡಿ ಟಿಕ್. ಥರ್ಡ್ ಪಾಯಿಂಟ್ ಈಸ್ ಕವರ್ಡ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಬೈ 5,000 ಅಂತ ಹೇಳ್ತಿದ್ದಾರೆ. ಟೇಕ್ ದಿಸ್ ಕನ್ಸಿಡರೇಷನ್ ಬೈ, ಇನ್ಕ್ರೀಸ್ ಬೈ, ಇನ್ಕ್ರೀಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಬೈ ಅಂತ ಕೊಟ್ಟಾಗ ಡೈರೆಕ್ಟಾಗಿ 5,000 ಅಮೌಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಎನಿ ಅಪ್ರಿಸಿಯೇಷನ್ ಆರ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್, ಬಿಕಾಸ್ ಬಿಲ್ಡಿಂಗ್ ಈಸ್ ಒನ್ ಆಫ್ ದಿ ಅಸೆಟ್. ಕರೆಕ್ಟ್ ಅಲ್ವಾ? ಬಿಲ್ಡಿಂಗ್ನ ಅಸೆಟ್ ಸೈಡೇ ಕೊಟ್ಟಿದ್ದಾರೆ ನೀವು ಅಬ್ಸರ್ವ್ ಮಾಡೋದಾದರೆ. ಓಕೆ, ಸೊ ಬಿಲ್ಡಿಂಗ್ ಈಸ್ ಒನ್ ಆಫ್ ದಿ ಅಸೆಟ್. ಸೊ ಇಲ್ಲೇನಾಗುತ್ತೆ, ಬಿಲ್ಡಿಂಗ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟು ಇನ್ಕ್ರೀಸ್ ಮಾಡೋಕ್ಕೆ ಹೇಳಿದ್ದಾರೆ? 5,000. ಸೊ ಎಲ್ಲ ಇನ್ಕ್ರೀಸ್ ಅಥವಾ ಅಪ್ರಿಸಿಯೇಷನ್ ಯಾವ ಕಡೆ ಬರುತ್ತೆ ಅಂತ ಹೇಳಿದೆ? ಕ್ರೆಡಿಟ್ ಸೈಡ್. ಕರೆಕ್ಟ್ ಅಲ್ವಾ? ಬೈ ಬಿಲ್ಡಿಂಗ್ಸ್. ಬಿಲ್ಡಿಂಗ್ಸ್ ಅಕೌಂಟ್. ಓಕೆನಾ? ಸೊ ಅಮೌಂಟ್ ಬಂದು 5,000 ಅವರೇ ಕೊಟ್ಟಿದ್ರು. ಸೊ ನೋ ನೀಡ್ ಟು ಕ್ಯಾಲ್ಕುಲೇಟ್. ಪರ್ಸೆಂಟೇಜ್ ಕೊಟ್ಟಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿತ್ತು. ಸಿಂಪ್ಲಿಫೈ ಬೇಸ್ಡ್ ಆನ್ ದಿ ಬಿಲ್ಡಿಂಗ್ ವ್ಯಾಲ್ಯೂ. ಅವ್ರು ಎಷ್ಟು ಪರ್ಸೆಂಟೇಜ್ ರೇಟ್ ಕೊಟ್ಟಿರ್ತಾರೋ ಅದನ್ನು ಅಪ್ಲೈ ಮಾಡಬೇಕಾಗಿತ್ತು. ಸೊ ರೈಟ್ ನಾವು ಅವಶ್ಯಕತೆ ಇಲ್ಲ, ಅವರೇ ಕೊಟ್ಟಿರೋದ್ರಿಂದ. ಕ್ಲಿಯರಾ? ಫೋರ್ತ್ ಪಾಯಿಂಟ್ ಈಸ್ ಆಲ್ಸೋ ಡನ್. ಅದೇ ಥರ ಫಿಫ್ತ್ ಪಾಯಿಂಟ್ ನೋಡೋದಾದರೆ, ಕ್ರಿಯೇಟ್ PBD ಅಂದರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿದೆ.
PBD is nothing but provision for bad debts ಅಥವಾ ಸಮಟೈಮ್ಸ್ PDD ಅಂತ ಕೇಳ್ತಾರೆ. PDD ಅಂದ್ರೂ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಅರ್ಥ. ಓಕೆನಾ, ಏನು ಡಿಫ್ರೆನ್ಸು ಬ್ಯಾಡ್ ಡೆಟ್ಸ್ಗೂ ಮತ್ತು ಡೌಟ್ಫುಲ್ ಡೆಟ್ಸ್ಗೂ ಗೊತ್ತಿರಬೇಕು ಇದು ಕೂಡ, ಬಿಕಾಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಲ್ಲರೂ ಕಲಿತಾರೆ, ಎಲ್ಲರೂ ಓದ್ತಾರೆ, ಪಾಸ್ ಆಗ್ತಾರೆ. ದಟ್ ಈಸ್ ನಾಟ್ ಅ ಬಿಗ್ ಡೀಲ್. ಕೆಲವೊಂದು ಟರ್ಮಿನಾಲಜೀಸ್ ಅಕೌಂಟ್ಸಲ್ಲಿ ಗೊತ್ತಿರಬೇಕು, ಅಟ್ಲೀಸ್ಟ್ ಫಾರ್ ದಿ ಫ್ಯೂಚರ್. ಬ್ಯಾಡ್ ಡೆಟ್ಸ್ ಅಂದರೆ ದಿ ಡೆಟ್ಸ್ ವಿಚ್ ಇಸ್ ನಾಟ್ ರಿಕವರ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾರಿಗೋ ಸಾಲ ಕೊಟ್ಟಿರ್ತೀರ, ಆ ದುಡ್ಡು ನಿಮಗೇನಾದರೂ ವಾಪಸ್ ಆಗೋದು ಇಲ್ಲ ಲೈಫ್ ಟೈಮಲ್ಲಿ ಅಂತ ನಿಮಗೆ ಗೊತ್ತಾದರೆ ಅದನ್ನು ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಅಂದರೆ ಯಾವ ದುಡ್ಡು ನೀವು ಸಾಲ ಕೊಟ್ಟಿರ್ತೀರ ಅದನ್ನು ಯಾವಾಗ ರಿಕವರ್ ಆಗಲ್ಲ, ಅದನ್ನು ವಿ ಕಾಲ್ ಇಟ್ ಆಸ್ ಬ್ಯಾಡ್ ಡೆಟ್ಸ್. ಡೌಟ್ಫುಲ್ ಡೆಟ್ಸ್ ಅಂದರೆ ಏನು, ಬಂದರೂ ಕೂಡ ಬರಬಹುದು, ಬರ್ದೇನೂ ಇರಬಹುದು. ಸೊ ದಟ್ ಈಸ್ ನಥಿಂಗ್ ಬಟ್ ಡೌಟ್ಫುಲ್ ಡೆಟ್ಸ್ ಅಂತ ಅಷ್ಟೇ. ಇದೆರಡೇ ಡಿಫ್ರೆನ್ಸ್. ಓಕೆನಾ, ಸೊ ಇದು ಗೊತ್ತಿರಬೇಕು. ಇದನ್ನು ಯೂಶಲಿ ನಾವು ಡೆಟಾರ್ಸ್ ಮೇಲೆ ಹಾಕ್ತೀವಿ. ಬ್ಯಾಡ್ ಡೆಟ್ಸನ್ನು ವಿ ಮೇನ್ಲಿ ಫೋಕಸ್ ಆನ್ ಡೆಟಾರ್ಸ್. ಓಕೆನಾ, ಸೊ ಇವಾಗ ಏನು ಹೇಳ್ತಿದ್ದಾರೆ, ಕ್ರಿಯೇಟ್ PBD at 5% ಆನ್ ಡೆಟಾರ್ಸ್ ಅಂತ ಅವರೇ ಹೇಳಿದ್ದಾರೆ. ಸೊ 5% ಡೆಟಾರ್ಸ್ ವ್ಯಾಲ್ಯೂ ಮೇಲೆ ಹಾಕಿದ್ರೆ ದಟ್ ಈಸ್ ನಥಿಂಗ್ ಬಟ್ ಯರ್ PBD, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಓಕೆನಾ, ಸೊ ಇದು ಕೂಡ PBD ನಾನು ಹೇಳಿದೆ ಯಾವ ಕಡೆ ಬರುತ್ತೆ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸು, ಅದು ಕೂಡ ಡೆಬಿಟ್ ಸೈಡೇ ಬರುತ್ತೆ ಅಂತ ಹೇಳಿದೆ PBD. ಓಕೆನಾ, ಅಮೌಂಟ್ ಬರ್ಕೊಳ್ಳಿ. ವಾಟ್ ಈಸ್ ದಿ ಡೆಟಾರ್ಸ್ ವ್ಯಾಲ್ಯೂ? 28,250. 28,250 ಇಂಟು ಪರ್ಸೆಂಟೇಜ್ ಬಂದು 5 ತೋರಿಸಿದ್ನಲ್ಲ ಅವಾಗಲೇ. ಸರಿ ನೋಡ್ಕೊಂಬಿಡಿ, ಸೊ ದಟ್ ಕನ್ಫ್ಯೂಷನ್ಸ್ ಇರಲ್ಲ. 5%, 5/100. ಓಕೆನಾ, ಸೊ ಎಷ್ಟಾಗುತ್ತೆ ವ್ಯಾಲ್ಯೂ ಅನ್ನೋದನ್ನ ನೋಡಬೇಕು. ಸೊ PBD ವ್ಯಾಲ್ಯೂ 28,000 ಇಲ್ಲಿ ಬಂದಿತ್ತು, ಕರೆಕ್ಟ್ ಅಲ್ವಾ? 28,250 ಇಂಟು 5/100 ಮಾಡಿದಾಗ ನಿಮಗೆ ಸಿಗೋದು 1,413. ಮೇ ಬಿ ಡೆಸಿಮಲ್ಸಲ್ಲಿ ಬರುತ್ತೆ 1,412.5 ಅಥವಾ 12 ಸಮಥಿಂಗ್. 0.5ಗಿಂತ ಜಾಸ್ತಿ ಇತ್ತು ಅಂದರೆ ಅದನ್ನ ರೌಂಡ್ ಆಫ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆನಾ, 1,413 ಅಥವಾ ಎಕ್ಸಾಕ್ಟಾಗಿ ಬಂದರೆ ಅಷ್ಟೇ ತಗೊಳ್ಳಿ. ದಟ್ ಈಸ್ ದಿ ಥಿಂಗ್. ಓಕೆನಾ, ಸೊ ಇದಿಷ್ಟು ಆದಮೇಲೆ ಗೋ ಬ್ಯಾಕ್ ಟು ದಿ ಕ್ವೆಶನ್. ಇನ್ನೇನು ಬಿಟ್ಟಿದ್ದೀರ ಅಂತ ಚೆಕ್ ಮಾಡ್ಕೊಂಬಿಡಿ. ಈವನ್ 5th ಪಾಯಿಂಟ್ ಇಸ್ ಡನ್ ಆಯ್ತಲ್ವಾ? ಸ್ಟಾಕು ಮೆಷಿನರಿ ಡಿಪ್ರಿಸಿಯೇಟ್ ಮಾಡಾಯಿತು, ಬಿಲ್ಡಿಂಗ್ನ ಇನ್ಕ್ರೀಸ್ ಅಂದರೆ ಅಪ್ರಿಸಿಯೇಷನ್ ಅಂತ ಹೇಳಿದರೆ ಅದನ್ನು ಕೂಡ ಮಾಡಾಯಿತು. PBDನ ಓಕೆನಾ 5% ಆನ್ ಡೆಟಾರ್ಸ್ ಮೇಲೆ ಹಾಕಿ ಅಂತ ಹೇಳಿದ್ರು, ಅದು ಕೂಡ ಹಾಕಿದ್ವಿ, ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ. ಕ್ಲಿಯರ್ ಅಲ್ವಾ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ದಿ ಮೇನ್ ಥಿಂಗ್ ಇಸ್ ಅಡ್ಜಸ್ಟ್ಮೆಂಟ್ಸ್, ವಿಚ್ ಆರ್ ಕಾಲ್ಡ್ ದಿ ಅಡ್ಜಸ್ಟ್ಮೆಂಟ್ಸ್, ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸಲ್ಲಿ ಫಸ್ಟ್ 2 ಪಾಯಿಂಟ್ಸ್ ಅಂತೂ ಬರಲ್ಲ, ಸಿನ್ಸ್ ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, PC ಅಕೌಂಟ್ ಅಂತ ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ. ಸೊ ರಿಮೈನಿಂಗ್ ಯಾವುದು 3rd, 4th, 5th ಕ್ಲಿಯರ್ ಮಾಡಿದ್ದೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಡನ್ ಅಂತ ಅರ್ಥ. ಸೊ ಡನ್ ಅನ್ನೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಕಂಡುಹಿಡಿಬೇಕಂದ್ರೆ ವೆದರ್ ಪ್ರಾಫಿಟ್ಟಾ ಲಾಸಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನೋದನ್ನು ಕಂಡುಹಿಡಿಬೇಕು ಇವಾಗ. ಓಕೆನಾ, ಸೊ ಈ ಕ್ವೆಶನಲ್ಲಿ ನೋಡೋದಾದರೆ ಈಗ ನಾವೆಲ್ಲನೂ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ, ಪರ್ಸೆಂಟೇಜ್ ಏನು ಕೊಟ್ಟಿದ್ರು ಆ ಥರ. ಓಕೆನಾ, ಸೊ ಇವಾಗ ಡೆಬಿಟ್ ಸೈಡ್ ಜಾಸ್ತಿ ಅನ್ಸುತ್ತೋ ಕ್ರೆಡಿಟ್ ಸೈಡ್ ಜಾಸ್ತಿ ಅನ್ಸುತ್ತೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಅಂದರೆ. ಓಕೆನಾ, ಸೊ ಈ ಕ್ವೆಶನಲ್ಲೂ ಕೂಡ ಯು ವಿಲ್ ಗೆಟ್ ಕ್ರೆಡಿಟ್ ಸೈಡ್ ಮೋರ್. ಓಕೆನಾ, ಸೊ ಬರ್ಕೊಂಬಿಡಿ 5,000 ಕ್ರೆಡಿಟ್ ಸೈಡಿಗೆ ಜಾಸ್ತಿ ಬರುತ್ತೆ ಈ ಒಂದು ಕ್ವೆಶನಲ್ಲಿ. ಡೆಬಿಟ್ ಸೈಡ್ ಶಾರ್ಟ್ ಬರುತ್ತೆ. ಎಷ್ಟು ಶಾರ್ಟೇಜ್ ಬರುತ್ತೆ ಅಂದರೆ 127. ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಓಕೆನಾ, 5,000ಇಂದ 127 ಇವಾಗ ನಾನು ಬರುತ್ತೆ ಅಂತ ಹೇಳಿದೆ. ಇದೇ 5,000ಇಂದ 1,413, 2010 ಮತ್ತು 1,450 ಇದನ್ನು ಮೂರನ್ನು ಮೈನಸ್ ಮಾಡಿದ್ರೆ ನಿಮಗೆ ಈ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಿಗುತ್ತೆ ಅಷ್ಟೆ. ಇದನ್ನು ಪ್ರಾಫಿಟ್ ಅಂತ ಕರಿತೀವಿ. ಓಕೆನಾ, ಸೊ ನಮಗೆ ಬಂದಂಥ 127 ವಿ ಕಾಲ್ ಇಟ್ ಆಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್. ಇದನ್ನು ಮತ್ತೆ ನಾವು ಎಲ್ಲಿ ತೊಗೊತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಟುವರ್ಡ್ಸ್ ದಿ ಕ್ರೆಡಿಟ್ ಸೈಡ್ ಈ ಶೇರಿಂಗ್ ಮಾಡ್ತೀವಲ್ಲ ಆ ಅಮೌಂಟನ್ನು ತೊಗೊಬೇಕಾಗತ್ತೆ. ಓಕೆನಾ, ಸೊ ಲೆಟ್ ಅಸ್ ಕಂಟಿನ್ಯೂ. ಇವಾಗ ಆ್ಯಸ್ ವಿ ನೋ ಅನಿಲ್ ಮತ್ತು ಸುನಿಲ್ ಆರ್ ಪಾರ್ಟ್ನರ್. ಸೊ ಈ ಅಮೌಂಟನ್ನು ನಾವು ಅವ್ರಿಗೆ ಹಾಕಿ ನೋಡಬೇಕು ಎಷ್ಟು ಬರುತ್ತೆ ಅಂತ. ಆನ್ ದ ರೇಷಿಯೋಸ್ ಡಿವೈಡ್ ಮಾಡಬೇಕು. ರೇಷಿಯೋ ಬಂದು ಈ ಕ್ವೆಶನಲ್ಲಿ 2:3 ಕೊಟ್ಟಿದ್ರು. ನಾನು ಸ್ಟಾರ್ಟಿಂಗಲ್ಲೇ ಅದನ್ನು ಅಂಡರ್ಲೈನ್ ಕೂಡ ಮಾಡಿದೆ.
ಈಗ ರೌಂಡ್ ಆಫ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. 2:3 ಇಸ್ ದಿ ರೇಷಿಯೋ. ಸೊ 2 + 3 is 5. 2/5 ಅನಿಲ್ಗೆ, ಸುನಿಲ್ಗೆ 3/5. ಸೊ ಎಷ್ಟು ಬರುತ್ತೆ ಅಂದರೆ ಅನಿಲ್ಗೆ 51 ಬರುತ್ತೆ, ಸುನಿಲ್ಗೆ 76 ಬರುತ್ತೆ. ಆನ್ಸರ್ 5000 ಎರಡು ಕಡೆ ಕ್ಲೋಸ್ ಮಾಡಿ. ಸೊ ಇದು ಸ್ಟೆಪ್ 1. ನೀವು 12 ಮಾರ್ಕ್ಸ್ ಮಾಡಬೇಕಾದ್ರೆ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು, ಆಯಿತಾ? ಸೊ ವೆರಿ ಸಿಂಪಲ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇನು ಬರುತ್ತೆ, ಯಾವ ಕಡೆ ಬರುತ್ತೆ ಅನ್ನೋದು ಸಿಂಪಲ್ ಮೆಥಡಾಲಜಿನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದು ಅಂತ, ಓಕೆನಾ? ಸೊ ಇದು ರಿಗಾರ್ಡಿಂಗ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸ್ಟೆಪ್ 2 ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದನ್ನು ಮಾಡೋಣ ನೆಕ್ಸ್ಟ್, ಓಕೆನಾ? ಸೊ ಇದಿಷ್ಟು ನೋಡ್ಕೊಂಡಿರಿ ಇನ್ ಕೇಸ್ ರೆಫರೆನ್ಸ್ಗೆ. ನಾನು ನೆಕ್ಸ್ಟ್ ಮತ್ತೆ ಇದನ್ನು ಎರೇಸ್ ಮಾಡ್ತೀನಿ. ಅಗೇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇ ಮಾಡ್ತೀನಿ. ನಾನು ನಿಮಗೆ ಹೇಳ್ತಾ ನೀವು ವಾಪಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ರಿವೈಂಡ್ ನೋಡ್ಕೊಂಡು ಬೇಕಾದರೆ ವಾಪಸ್ ಬರ್ಬೋದು. ಓಕೆ ಫೈನ್. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋಣ. ಸ್ಟೆಪ್ 1 ಅರ್ಥ ಆಯ್ತಲ್ವಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೆಂಗೆ ಬಂತು ಅಂತ? ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅನಿಲ್, ಸುನಿಲ್ ಮತ್ತು ನ್ಯೂ ಪಾರ್ಟ್ನರ್ ಹೆಸರು ಕೂಡ ಬರ್ಕೊಬೇಕು. ಓಕೆ, ಅನಿಲ್, ಸುನಿಲ್ ಮತ್ತು ನ್ಯೂ ಪಾರ್ಟ್ನರ್ ಬಂದು ಸೂರಜ್, ಕರೆಕ್ಟ್ ಅಲ್ವಾ? ಮತ್ತೆ ಅದೇ ಥರ ಕ್ರೆಡಿಟ್ ಸೆಟ್ ಪರ್ಟಿಕ್ಯುಲರ್ಸ್ ಅನಿಲ್, ಸುನಿಲ್, ಸೂರಜ್. ಪ್ರತಿಯೊಂದು ಸ್ಟೆಪ್ಪನ್ನು ನೀಟಾಗಿ ಫಾಲೋ ಮಾಡ್ತಿರ್ಬೇಕು. ಇದನ್ನು ಡೆಬಿಟ್, ಇದನ್ನು ಕ್ರೆಡಿಟ್ ಆಗಿ ಹಾಕೊಳ್ಳಿ ಟಾಪ್ ಕಾರ್ನರ್ಸಲ್ಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್. ಅದಾದಮೇಲೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಏನೆಲ್ಲ ಬರುತ್ತೆ, ಡೆಬಿಟ್ ಸೈಡ್ ಏನೆಲ್ಲ ಬರುತ್ತೆ ಅಂತ, ಓಕೆನಾ? ಇನ್ನೂ ಒಂದು ಸರಿ ಬೇಕಾದರೆ ಆ ಎಪಿಸೋಡ್ನ ನೋಡ್ಬೋದು, ಲೇಟ್ರ್ ನಿಮ್ಗೆ ಐಡಿಯಾ ಸಿಗುತ್ತೆ. ಬಟ್ ಅಗೇನ್ ಟುಡೇ ಮತ್ತೊಂದು ಸರಿ ಮಾಡುವಾಗ ಹೇಳ್ತಾ ಹೋಗ್ತೀನಿ, ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಕ್ರೆಡಿಟ್ ಸೈಡು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಂದರೆ ಮತ್ತೇನೂ ಅಲ್ಲ, ಇಲ್ಲಿರೋವಂಥ ಕ್ಯಾಪಿಟಲ್ ಮೂವ್, ಓಕೆನಾ? ಇಬ್ಬರದು, ಅನಿಲ್ ಮತ್ತು ಸುನಿಲ್ದು ಫಸ್ಟ್ ಸ್ಟೆಪ್ಪಲ್ಲಿ ಅದನ್ನು ತೊಗೊಬೇಕು, ಓಕೆನಾ? ಓಕೆ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ವ್ಯಾಲ್ಯೂಸ್ ಬಂದು 35,000 ಅನಿಲ್ದು, 20,000 ಸುನಿಲ್ದು, ಕರೆಕ್ಟ್ ಅಲ್ವಾ? 35,000 ಅನಿಲ್ದು, 20,000 ಸುನಿಲ್ದು. ನ್ಯೂ ಪಾರ್ಟ್ನರ್ದು ಸಪ್ರೇಟಾಗಿ ಕ್ಯಾಶ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀವಿ ನಾವು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ. ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಏನು ಬೇಕಾದ್ರೂ ಟ್ರೀಟ್ ಮಾಡ್ಬೋದು ಬೈ ಕ್ಯಾಶ್ ಅಕೌಂಟ್, ಓಕೆನಾ? ಸೊ ಅವ್ನು ತರ್ತಿರೋ ಕ್ಯಾಪಿಟಲ್ನ ಸಪ್ರೇಟಾಗಿ ತೋರಿಸ್ತೀವಿ, ಬಿಕಾಸ್ ಇಟ್ ಈಸ್ ಎ ನ್ಯೂ ಕ್ಯಾಪಿಟಲ್, ನ್ಯೂ ಫಂಡ್ ಅಲ್ವಾ ತರ್ತಿರೋದು. ಸೊ ಹಾಗಾಗಿ ಎಷ್ಟು ತರ್ತಿದ್ದಾನೆ ಸೂರಜು? ಗೋ ಬ್ಯಾಕ್ ಟು ದಿ ಕ್ವೆಶನ್. ದೇ ಅಡ್ಮಿಟ್ ಸೂರಜ್ ಆನ್ 1/4/2019 ಆಸ್ ನ್ಯೂ ಪಾರ್ಟ್ನರ್ ಆನ್ ದಿ ಫಾಲೋಯಿಂಗ್ ಕಂಡೀಷನ್ಸ್. ಏನೇನು ಕಂಡೀಷನು? ನಂಬರ್ 1, ಸೂರಜ್ ಬ್ರಿಂಗ್ಸ್ 25,000 ಆಸ್ ಕ್ಯಾಪಿಟಲ್. ಇದೇ ಬೇಕಾಗಿರೋದು ನಮಗೆ, ಬಿಕಾಸ್ ಹಳೆ ಕ್ಯಾಪಿಟಲ್ ಅನಿಲ್, ಸುನಿಲ್ದು ಬ್ಯಾಲೆನ್ಸ್ ಶೀಟಲ್ಲಿತ್ತು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಬೇಕಲ್ವಾ? ಸೊ ಅದನ್ನು ಎಲ್ಲಿ ಕೊಟ್ಟಿರ್ತಾರೆ? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ಅದಕ್ಕೆ ಹೇಳಿದ್ದು ಈ ಫಸ್ಟ್ 2 ಪಾಯಿಂಟ್ಸು ನಿಮಗೆ ಎಲ್ಲಿ ಬರುತ್ತೆ ಅಂತಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ, ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಬೇಕು. ಫೈನ್. ಸೊ ಎಷ್ಟು ಕ್ಯಾಪಿಟಲ್ಲು? 25,000 ನಾನು ತೋರಿಸಿನಲ್ಲಿ, ಅದನ್ನು ಸೂರಜ್ಗೆ ಹಾಕಿ ಕವರ್ ಮಾಡಿ 25,000. ನೆಕ್ಸ್ಟ್ ಅದಾದಮೇಲೆ ಬೈ ಗುಡ್ ವಿಲ್ ಅಂತ ತಗೊಳ್ಳಿ. ಥರ್ಡ್ ಐಟಮು ಗುಡ್ ವಿಲ್ ಅಕೌಂಟ್ ಅಂತ ತಗೊಳ್ಳಿ. ಗುಡ್ ವಿಲ್ ಕ್ಯಾಲ್ಕುಲೇಷನ್ ಹೇಗೆ? ಸೆಕೆಂಡ್ ಪಾಯಿಂಟ್ ನೋಡಿ ಅಡ್ಜಸ್ಟ್ಮೆಂಟಲ್ಲಿ. ಹಿ ಬ್ರಿಂಗ್ಸ್ ₹8,000 ಆಸ್ ಗುಡ್ ವಿಲ್. ಎಷ್ಟು? 8,000 ಆಸ್ ಗುಡ್ ವಿಲ್ ಅಂತ ಹೇಳ್ತಿದ್ದಾರೆ. ಆ 8,000ನ ಇವರಿಬ್ರಿಗೂ, ಯಾರಿಗೆ? ಅನಿಲ್ ಮತ್ತು ಸುನಿಲ್ಗೆ ಶೇರ್ ಮಾಡಬೇಕು. 8,000 ಇಂಟು ಅವ್ನು ತರ್ತಿರೋ ಗುಡ್ ವಿಲ್ಲು ಯಾರಿಗೆ ಹೋಗುತ್ತೆ? ದಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್, ಬಿಕಾಸ್ ಇವನು ನ್ಯೂ ಪಾರ್ಟ್ನರ್. ಅವ್ನು ತರೋ ಗುಡ್ ವಿಲ್ ಅಮೌಂಟು, ಗುಡ್ ವಿಲ್ನ ಕಂಪಲ್ಸರಿ ಪೇ ಮಾಡಬೇಕು, ಬಿಕಾಸ್ ಆಲ್ರೆಡಿ ಆರ್ಗನೈಸೇಷನ್ ಎಕ್ಸಿಸ್ಟ್ ಆಗೋಗಿದೆ, ಓಕೆ? ಇನ್ನೊಂದು ಸೊಸೈಟಿ ಒಂದು ನೇಮ್ ಮಾಡಿರುತ್ತೆ, ಅದಕ್ಕೆ ವಿ ಹ್ಯಾವ್ ಟು ಗಿವ್ ಎನ್ ಗುಡ್ ವಿಲ್ ಇಫ್ ಯು ವಾಂಟ್ ಟು ಬಿಕಮ್ ದಿ ಪಾರ್ಟ್ನರ್ ಆಫ್ ದಟ್ ಫಾರ್ಮ್. ನೀವು ಪಾರ್ಟ್ನರ್ ಆಗಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕಾಗತ್ತೆ ಪ್ರೊಸೀಜರ್, ಅದಕ್ಕೋಸ್ಕರ. ಸೊ ಗುಡ್ ವಿಲ್ ಅಮೌಂಟು 8,000 ಇದೆ.
ಮತ್ತು ಇವರಿಬ್ಬರದು ಅನಿಲ್ ಸುನಿಲ್ದು ರೇಷಿಯೋ 2:3 ಫಸ್ಟ್ ಹೇಳಿದೆ. ಸೊ 2/5 ಇಂಟು 3/5 ಅಂತ ಹಾಕ್ಕೊಂಡಿದ್ದೀನಿ. ಹೆಂಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು? ಇಷ್ಟು ತೋರಿಸಿದ್ರೆ ಸಾಕು. ವೈಲ್ ಕ್ಯಾಲ್ಕುಲೇಟಿಂಗ್ ಫಾರ್ ಅನಿಲ್ 8000 ಇಂಟು 2/5 ಹಾಕೊಳ್ಳಿ, ಅದಕ್ಕೆ ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ವೈಲ್ ಕ್ಯಾಲ್ಕುಲೇಟಿಂಗ್ ಫಾರ್ ಸುನಿಲ್ 8000 ಇಂಟು 3/5 ಅಂತ ಹಾಕೊಂಡು ಮಾಡಿ. ಸೊ ಎಷ್ಟು ಬರುತ್ತೆ ಚೆಕ್ ಮಾಡಿ. 8000 ಇಂಟು 2/5 ಮಾಡಿದ್ರೆ ಅನಿಲ್ ಕ್ಯಾಲ್ಕುಲೇಷನ್ ಗುಡ್ವಿಲ್ ಅಮೌಂಟ್ ಎಷ್ಟಾಗುತ್ತೆ? 3200. ಕರೆಕ್ಟಾ? ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಓಕೆ. ಅದೇ ಥರ 8000 ಇಂಟು 3/5 ಗುಡ್ವಿಲ್ ಅಮೌಂಟ್ ಫಾರ್ ಸುನಿಲ್ ಎಷ್ಟಾಗುತ್ತೆ? 4800. ಕರೆಕ್ಟ್ ಅಲ್ವಾ? ಡನ್. ಸೂರಜ್ ತರ್ತಾ ಇರೋದ್ರಿಂದ ಆ ಒಂದು ಗುಡ್ ವಿಲ್ ಇವರಿಬ್ಬರಿಗೆ ಶೇರ್ ಆಗ್ತದೆ. ಸೊ ಡೋಂಟ್ ವರಿ ಅಬೌಟ್ ಸೂರಜ್. ನೆಕ್ಸ್ಟ್ ಏನು ತಗೋಬೇಕು? 4ನೇದು ರಿಸರ್ವ್ ಫಂಡ್ ಏನಾದರೂ ಕೊಟ್ಟಿದ್ದಾರಾ ಚೆಕ್ ಮಾಡಿ ಬರೆಯೋದಕ್ಕಿಂತ ಮುಂಚೆ. ಹೌದು, ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿರ್ತಾರೆ ಅದನ್ನು. ರಿಸರ್ವ್ ಫಂಡ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇರುತ್ತೆ. ರಿಸರ್ವ್ ಫಂಡ್ ಆಗಲಿ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಲಿ, ಓಕೆನಾ? ಇದೆರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ ಅಥವಾ ಎರಡೂ ಕೊಟ್ಟಿರಬಹುದು ಸಮ್ಟೈಮ್ಸ್. ಅದನ್ನು ಹೇಗೆ ಶೇರ್ ಮಾಡೋದು ಇವಾಗ ತೋರಿಸ್ತಾ ಇದ್ದೀನಿ. ರಿಸರ್ವ್ ಫಂಡ್ ವ್ಯಾಲ್ಯೂ ಎಷ್ಟು ನೋಡ್ಕೊಂಬಿಡಿ, 10,000 ಬರೆಯಿರಿ. ಬೈ ರಿಸರ್ವ್ ಫಂಡ್, ಓಕೆನಾ? ವ್ಯಾಲ್ಯೂ ಬಂದು 10,000. ಗುಡ್ವಿಲ್ನ ಯಾವ ಥರ ಶೇರ್ ಮಾಡಿದ್ರೋ ಸೇಮ್ ರಿಸರ್ವ್ ಫಂಡ್ ಕೂಡ 2/5 ಇಂಟು 3/5 10,000ನ. ಸೊ ರಿಸರ್ವ್ ಫಂಡ್ ಎಷ್ಟಾಗುತ್ತೆ? 4,000 ಫಾರ್ ಅನಿಲ್, 6,000 ಫಾರ್ ಸುನಿಲ್. ಬಿಟ್ಬಿಡಿ, ಆಯ್ತಾ? ಸೊ ಇನ್ನೊಂದ್ಸರಿ ಹೇಳ್ತೀನಿ. ಕ್ರೆಡಿಟ್ ಸೈಡ್ ಏನೇನೆಲ್ಲ ತಗೊಂಡ್ವಿ? ಬ್ಯಾಲೆನ್ಸ್ ಬ್ರಾಟ್ ಆನ್ ವಿಚ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಂದರೆ ಓಲ್ಡ್ ಪಾರ್ಟ್ನರ್ಸ್. ನೆಕ್ಸ್ಟ್ ಬೈ ಕ್ಯಾಶ್ ಅಕೌಂಟ್ ಅಂದರೆ ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್, ಅದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಗುಡ್ವಿಲ್. ಗುಡ್ವಿಲ್ ಅಕೌಂಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. ಗುಡ್ವಿಲ್ ಕೂಡ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಓಲ್ಡ್ ರೇಷಿಯೋನಲ್ಲಿ ಇಬ್ರಿಗೂ ಶೇರ್ ಮಾಡಬೇಕು, ಅನಿಲ್ ಮತ್ತು ಸುನಿಲ್ಗೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಗೆ ಅಗೇನ್. ರಿಸರ್ವ್ ಫಂಡ್ ಸೇಮ್ ಆಸ್ ಗುಡ್ವಿಲ್. ಗುಡ್ವಿಲ್ನ ಯಾವ ಥರ ಟ್ರೀಟ್ ಮಾಡಿದ್ವಿ ಅದೇ ಥರ ರಿಸರ್ವ್ ಫಂಡನ್ನು ಕೂಡ ಶೇರ್ ಮಾಡಬೇಕು ಬೇಸ್ಡ್ ಆನ್ ದೇರ್ ವ್ಯಾಲ್ಯೂ. ರಿಸರ್ವ್ ಫಂಡ್ ಎಲ್ಲಿರುತ್ತೆ? ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ಇರುತ್ತೆ. ಆಯಿತಾ? ಇದಿಷ್ಟು ಆದಮೇಲೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಮಾಡಿದ್ವಿ ಇದಕ್ಕೆ ಮುಂಚೆ. ಇದೆಲ್ಲ ಸ್ಟೆಪ್ಸ್ ನಿಧಾನಕ್ಕೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅದನ್ನು ಇಲ್ಲಿ ತಗೊಬೇಕು. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ತಗೊಬೇಕು. ಇದು ಪ್ರಾಫಿಟ್. ನಾನು ಹೇಳಿದೆ ಪ್ರಾಫಿಟ್ ಶೇರ್ ಆಗ್ತಿದ್ರೆ ವಿ ಕನ್ಸಿಡರ್ ಇನ್ ಕ್ರೆಡಿಟ್ ಸೈಡ್. ಇನ್ ಕೇಸ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಲಾಸ್ ಬಂತು ಅಂದರೆ ವಿ ಟೇಕ್ ಟುವರ್ಡ್ಸ್ ಡೆಬಿಟ್ ಸೈಡ್ ಅಲ್ವಾ? ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಯಾವ ಕಡೆ ಬಂತು? 127 ಡೆಬಿಟ್ ಸೈಡ್. ಕರೆಕ್ಟ್ ಅಲ್ವಾ? ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಯಾವ ಥರ ಮಾಡಿದ್ವಿ, ಯಾವ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ರಿವೈಂಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲೇನಾಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ 127 ಬಂತಲ್ಲ, ಅದನ್ನು ಶೇರ್ ಮಾಡಿದ್ವಿ ಅನಿಲ್ ಮತ್ತು ಸುನಿಲ್ಗೆ 2:3 ರೇಷಿಯೋನಲ್ಲಿ. ಆವಾಗ ಬಂದಂಥ ಅಮೌಂಟು 51 ಅನಿಲ್ಗೆ, 76 ಸುನಿಲ್ಗೆ. ಬಿಟ್ಬಿಡಿ, ಸೂರಜ್ಗೆ ಬರಲ್ಲ. ಸೊ ಯೂಶಲಿ ಕ್ರೆಡಿಟ್ ಸೈಡಲ್ಲಿ ಸೂರಜ್ಗೆ ಬರೋದು ಒಂದೇ ಅಂತ ಅರ್ಥ, ಕ್ಯಾಪಿಟಲ್. ಮಿಕ್ಕಿದೆಲ್ಲನೂ ಅನಿಲ್ ಸುನಿಲ್ಗೆ ಶೇರ್ ಆಗ್ತಾ ಹೋಗ್ತಾ ಇರುತ್ತೆ. ಗಿವನ್ ಇನ್ಫಾರ್ಮೇಷನ್ಸ್ ಅಷ್ಟೇ. ಇದಿಷ್ಟಕ್ಕೆ ಕ್ಲೋಸ್ ಮಾಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ಗಿಂತ ಮುಂಚೆ ಬರ್ಕೊಬೇಕಾಗಿತ್ತು. ಸದ್ಯಕ್ಕೆ ಈ ಒಂದು ಕ್ವೆಶನಲ್ಲಿ ತೋರಿಸ್ತಾ ಇದ್ದೀನಿ. ಕ್ವೆಶನ್ ನೋಡಿ, ಈ ಒಂದು ಕ್ವೆಶನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ P&L ಅಕೌಂಟ್ ಎರಡು ಒಂದೇ. ಎಲ್ಲಿ ಕೊಡ್ತಾರೆ ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆನಾ? ಸೊ ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತಾರೆ. ಸದ್ಯಕ್ಕೆ ಕೊಟ್ಟಿಲ್ಲ, ಡೋಂಟ್ ವರಿ. ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಒಂದು ಟ್ವಿಸ್ಟ್ ಇದೆ. ಏನು ಅಂದರೆ ಸಮ್ಟೈಮ್ಸ್ ಅಸೆಟ್ ಸೈಡು ಕೊಟ್ಬಿಡ್ತಾರೆ, ಹಿಂಗೆ P&L ಅಕೌಂಟ್ ಅಂತ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಲೇ ಕೊಡ್ತಾರೆ. ಈ ಥರ ಕೊಟ್ಟರೆ ನೀವೇನು ಮಾಡಬೇಕು? ಈ ಕ್ವೆಶನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತಾ ಇರ್ತೀರಲ್ಲ, ಡೆಬಿಟ್ ಸೈಡ್ ತೊಗೊಬೇಕು, ಈ ಕಡೆ ತೊಗೊಬೇಕು. ಓಕೆನಾ? ಇನ್ ಕೇಸ್ ಇದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಲಯಬಿಲಿಟಿ ಸೈಡ್. ಅವಾಗ ಸೇಮ್ ರಿಸರ್ವ್ ಫಂಡ್ ಹೆಂಗೆ ಟ್ರೀಟ್ ಮಾಡಿದ್ವಿ ಕ್ರೆಡಿಟ್ ಸೈಡ್, ಅದೇ ಥರ ಮಾಡ್ತೀವಿ. ಕ್ಲಿಯರಾ? ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಇರಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ, ಫೈನ್. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನೆನಪಿರಲಿ, ಇದು ಬೇಕಾಗುತ್ತೆ ಫ್ಯೂಚರಲ್ಲಿ. ಕ್ಲಿಯರ್ ಅಲ್ವಾ? ಸೊ ಇದಿಷ್ಟು ಆದಮೇಲೆ ಸದ್ಯಕ್ಕೆ ಕೇಸ್ 1ನಲ್ಲಿ ಯೂಶುವಲಿ
ರಿವ್ಯಾಲ್ಯೂಯೇಷನ್ ಲಾಸ್ ಬಂದರೆ ಡೆಬಿಟ್ ಸೈಡ್ ಬರ್ತಿತ್ತು. ಸೊ ಸದ್ಯಕ್ಕಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಕೊಟ್ಟಿದ್ರೆ ಡೆಬಿಟ್ ಸೈಡ್ ತೊಗೊತಿದ್ವಿ, ಈಗ ಅದೆರಡೂ ಇಲ್ಲ. ಸೊ ಡೈರೆಕ್ಟಾಗಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಷ್ಟೊಂದನಕ್ಕೆ ಇದು ಡೌಟ್ ಬರುತ್ತೆ, ಯಾಕೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ನ ಲಾಸ್ಟಲ್ಲಿ ಬರೀತಾರೆ, ವೈ ಕಾಂಟ್ ಸ್ಟಾರ್ಟ್. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ನ ನಾವು ಯಾವಾಗಲೂ ಫೈಂಡ್ ಔಟ್ ಮಾಡೋದೇ ಲಾಸ್ಟಲ್ಲಿ, ಎಂಡ್ ಆಫ್ ದಟ್ ಮಂತ್, ಎಂಡ್ ಆಫ್ ದಟ್ ಇಯರ್. ಯಾಕೆಂದರೆ ಅದು ಬ್ಯಾಲೆನ್ಸ್, ಓಕೆನಾ. ಸೊ ಮೊದಲು ಬರೋಕ್ಕಾಗಲ್ಲ. ಅದೇ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದರೆ ಓಪನಿಂಗ್, ಸೊ ತೊಗೊಂಡ್ಬಿಡ್ತೀವಿ ಸ್ಟಾರ್ಟಿಂಗಲ್ಲೇ. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂದರೆ ನಾವು ತೊಗೊಬೇಕಾಗಿರೋದು ಡೆಬಿಟ್ ಸೈಡು, ಓಕೆನಾ. ಸೊ ಏನಿಲ್ಲ, ಇದನ್ನು ಟೋಟಲ್ ಮಾಡಿ, ಸಿನ್ಸ್ ಬಿಕಾಸ್ ಯಾವುದೂ ಕೂಡ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರಮ್ ಕ್ರೆಡಿಟ್ ಮೈನಸ್ ಡೆಬಿಟ್ ಆ ಥರದ್ದು ಯಾವುದೇ ವ್ಯಾಲ್ಯೂಸ್ ಬಂದಿಲ್ಲ. ಟೋಟಲ್ ಮಾಡ್ಕೊಳ್ಳೋದಷ್ಟೇ. ನಮ್ಗೆ ಅವಾಗ ಎಷ್ಟು ಬರುತ್ತೆ, ಅನಿಲ್ದು 42,251, ಸುನಿಲ್ದು 30,876, ಸೂರಜ್ ಇರೋದು ಒಂದೇ 25,000. ಇದೇ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ ಮತ್ತು ಇದೇ ಟೋಟಲ್ಲು ಆಗುತ್ತೆ, ಓಕೆನಾ. ಇಷ್ಟೇ ಬರ್ಕೊಂಬಿಡಿ ಕ್ಯಾರಿ ಡೌನ್ನ, ಆಮೇಲೆ ಬೇಕಾದ್ರೆ ಟೋಟಲ್ ಬರ್ಕೊಬೋದು. ಇಷ್ಟು ಮಾಡಿಬಿಟ್ಟು ಕ್ಲೋಸ್ ಮಾಡೋದಷ್ಟೇ. ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋ ಒಂದು ರೂಲ್ಸ್, ಗೈಡ್ಲೈನ್ಸ್. ಅರ್ಥ ಆಯ್ತಾ? ಸಿಂಪಲ್ ಆಗಿದೆ ಅಲ್ವಾ? ಓಕೆ, ಫೈನ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್. ಅಗೇನ್ ನಾನು ಇದನ್ನು ಎರೇಸ್ ಮಾಡಿ ಮತ್ತು ಇಲ್ಲೇ ನಾನು ಬ್ಯಾಲೆನ್ಸ್ ಶೀಟ್ ಮಾಡ್ತೀನಿ. ನಾನೇನಾದ್ರು ಹೇಳಬೇಕಾದ್ರೆ ಯು ಕ್ಯಾನ್ ರಿವೈಂಡ್ ಇಟ್ ಆ್ಯಂಡ್ ಯು ಕ್ಯಾನ್ ಪ್ಲೇ ಬ್ಯಾಕ್, ಅಂದರೆ ಯಾವ್ದಾದ್ರು ಡೌಟ್ಸ್ ಬಂದರೆ. ಕ್ಲಿಯರಾ? ಸೊ ದೀಸ್ ಹೌ ವಿ ಡೂ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ಬ್ಯಾಲೆನ್ಸ್ ಶೀಟ್ ಆಫ್ ನ್ಯೂ ಫರ್ಮ್ ಅದೊಂದು ಬಾಕಿ ಇದೆ. ಸೊ ಅಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಸೊ ಸಿಂಪಲ್ ಆಗಿರುತ್ತೆ ಬ್ಯಾಲೆನ್ಸ್ ಶೀಟ್. Balance sheet as on, it is not 31st, it's on 1st because admit ಆಗ್ತಿರೋದು ಯಾವಾಗ. ಸೊ ಅದನ್ನು ನೋಡಿಕೊಂಡು ಮಾಡಬೇಕು. 1/4 ಇಯರ್ ಇಲ್ಲಿರುತ್ತೆ ನೋಡಿ, 2019. ಗೊತ್ತಾಯ್ತಾ? 2019 ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2019 ಬರೆದ್ಬಿಟ್ಟು ಕಾಲಮ್ಸ್ ಹಾಕೊಳ್ಳಿ. ಟೂ ಕಾಲಮ್ಸ್, ಲಯಬಿಲಿಟೀಸ್ ರೂಪೀಸ್ ಮತ್ತು ಅಸೆಟ್ಸ್ ರೂಪೀಸ್. ಸೊ 6 ಕಾಲಮ್ ಹಾಕ್ಕೊಂಡು ಲೈನ್ ಹಾಕೊಂಬಿಡಿ. ತುಂಬ ಈಸಿ ಆ್ಯಂಡ್ ಆಲ್ಸೋ ವಿತೌಟ್ ಎನಿ ಟೆನ್ಷನ್ 12 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ದಿಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಇದನ್ನು ಸ್ಟೇಟ್ಮೆಂಟ್ ಅಂತ ಅಂತಾರೆ. ಸೊ ಪ್ಲೀಸ್ ಡೋಂಟ್ ರೈಟ್ ಡೆಬಿಟ್ ಮತ್ತು ಕ್ರೆಡಿಟ್. ಅಕೌಂಟ್ಸ್ಗಳು ಬರೋದ್ವಲ್ಲ ಅಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್ಗೂ ಲಯಬಿಲಿಟಿ ಅಸೆಟ್ಸ್ಗೆ ಡೆಬಿಟ್ ಕ್ರೆಡಿಟ್ ಅಂತ ಬರೆದ್ಬಿಡ್ತೀರಾ. ಇಟ್ಸ್ ಅನ್ ಕಾಲ್ಡ್ ಲಯಬಿಲಿಟಿ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ನ ರೈಟ್ ಹ್ಯಾಂಡ್ ಸೈಡ್ನ ಅಸೆಟ್ ಸೈಡ್ ಅಂತ ಕರಿತೀವಿ, ಓಕೆನಾ. ಕ್ಲಿಯರ್. ಇವಾಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್. ಇವಾಗ ಇವೆಲ್ಲ ಏನೇನು ಮಾಡ್ಕೊಂಡಿದ್ದೀವಿ ಎರೇಸ್ ಮಾಡಿಬಿಡೋಣ, ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು, ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದರಲ್ಲಿರೋವಂಥ ವ್ಯಾಲ್ಯೂಸ್ ಅಷ್ಟೇ, ಸಿಂಪಲ್. ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ಸ್ 1 2 3 4 5 ಇದೆಲ್ಲ ನೋಡ್ಕೊಂಡು ಮಾಡಬೇಕು ಅಷ್ಟೇ, ಸಿಂಪಲ್ಲಾಗಿ, ಓಕೆನಾ. ಫಸ್ಟಾಗಿ ಮಾಡೋಣ. ಫಸ್ಟ್ ಐಟಮ್ ಅಸೆಟ್ ಸೈಡಲ್ಲಿ ಏನಿತ್ತು, ಕ್ಯಾಶ್ ಇತ್ತು. ಒಂದೊಂದೇ ಟಿಕ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅಮೌಂಟ್ ಎಷ್ಟಿದೆ, 3000 ಇದೆ, ಕರೆಕ್ಟ್ ಅಲ್ವಾ? ಫೈನ್. ಇಲ್ಲೇನಾಗುತ್ತೆ, ಕ್ಯಾಶ್ ಹೆಂಗೆ ತೊಗೊಳ್ಳೋದು ಅಂತಂದರೆ ಸಿಂಪಲ್. ಮೇ ಬಿ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬ್ಯಾಲೆನ್ಸ್ ಶೀಟ್ ಮಾಡಿ ತೋರಿಸಿರಲಿಲ್ಲ, ಸಿನ್ಸ್ ಬಿಕಾಸ್ ಲೈಕ್ ಫಸ್ಟ್ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅರ್ಥ ಆಗಲಿ ಅಂತ. ಸೊ ಈ ಒಂದು ಕ್ವೆಶನಿಗೆ ನಾನು ಕ್ಲಿಯರ್ ಕಟ್ಟಾಗಿ ಬ್ಯಾಲೆನ್ಸ್ ಶೀಟ್ ಮಾಡ್ತೀನಿ. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಾನು ಹೇಳಿರೋ ಇನ್ಸ್ಟ್ರಕ್ಷನ್ಸನ್ನು ಸೀರಿಯಸ್ ಆಗಿ ನೋಟಾಗಿ ತೊಗೊಳ್ಳಿ, ಸಿನ್ಸ್ ಬಿಕಾಸ್ ಫಸ್ಟ್ ಥಿಂಗ್ ನಮಗೆ ಬೇಕಾಗಿರೋದೇನೋ ಬ್ಯಾಲೆನ್ಸ್ ಶೀಟ್, ಹಳೆ ಬ್ಯಾಲೆನ್ಸ್ ಶೀಟ್, ಅದರಲ್ಲಿರೋವಂಥ ವ್ಯಾಲ್ಯೂಸು, ಓಕೆನಾ. ಸೊ ಅದ್ರಲ್ಲಿ ಫಸ್ಟು ಕ್ಯಾಶ್ ಇತ್ತು, 3000 ಇದೆ. ಕ್ಯಾಶಿಗೆ ಇನ್ನೂ ಏನೇನೆಲ್ಲ ಆ್ಯಡ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. 3000 ಪ್ಲಸ್ ಇದನ್ನೆಲ್ಲ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಬೇಗ ಕ್ವಿಕ್ಕಾಗೆ. 25,000 ಪ್ಲಸ್ 8,000, ಓಕೆನಾ. ಸೊ ಟೋಟಲ್ ಎಷ್ಟಾಗುತ್ತೆ, 36,000 ಆಗುತ್ತೆ. ಏನೇನು ತೊಗೊಂಡಿದ್ದೀನಿ ಅಂದರೆ ಸಿಂಪಲ್ ಬ್ರೀಫ್ ನೋಟಾಗಿ ಕೊಟ್ಬಿಡ್ತೀನಿ. ಈ 3000 ಬಂದು ಕ್ಯಾಶ್, ಬ್ಯಾಲೆನ್ಸ್ ಶೀಟಲ್ಲಿರೋ ಕ್ಯಾಶ್, ಓಕೆನಾ. ಕ್ಲಿಯರಾ? ಡನ್. ಈ 25,000 ಬಂದು ಕ್ಯಾಪಿಟಲ್,
ಹೊಸ ಪಾರ್ಟ್ನರ್ ತರ್ತಾ ಇರೋವಂಥ ಕ್ಯಾಪಿಟಲ್. ಕ್ಲಿಯರಾ? ಕ್ಯಾಶ್ಗೆ ಏನೇನೆಲ್ಲ ಆ್ಯಡ್ ಆಗುತ್ತೆ ಅಂತ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ. ಈ 8000 ಬಂದು ಗುಡ್ ವಿಲ್. ಕ್ಲಿಯರಾ? ಸೊ ಕ್ಯಾಶ್ಗೆ ಏನೇನು ಆಗುತ್ತೆ, ಹಳೆ ಕ್ಯಾಶು ಬ್ಯಾಲೆನ್ಸ್ ಶೀಟಲ್ಲಿ ಇರೋದು, ಅದ್ರ ಜೊತೆಗೆ ಕ್ಯಾಪಿಟಲ್, ಅದ್ರ ಜೊತೆಗೆ ಗುಡ್ ವಿಲ್, ಇದು 3 ಆ್ಯಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ಸ್ಟಾಕ್ ಇದೆ, ತಗೊಳ್ಳಿ. ಸ್ಟಾಕ್ ಪ್ರತಿಯೊಂದು ಐಟಮು ತೊಗೊಂಡಾಗ್ಲೂ ನೀವು ಅಡ್ಜಸ್ಟ್ಮೆಂಟ್ನ ಚೆಕ್ ಮಾಡ್ಕೊಂಬಿಡಿ. ಅಡ್ಜಸ್ಟ್ಮೆಂಟ್ ಅಂದರೆ ಯಾವುವು? ಇದು ಚೆಕ್ ಮಾಡ್ಕೊಂಬಿಡಿ. ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಸ್ಟಾಕ್ ಬಗ್ಗೆ ಏನಾರು ಹೇಳಿದಾರಾ? ಖಂಡಿತ ಹೇಳಿದ್ದಾರೆ, ಡಿಪ್ರಿಸಿಯೇಟ್ ಸ್ಟಾಕ್ ಅಂತ. ಸೊ ಸ್ಟಾಕ್ ವ್ಯಾಲ್ಯೂ ಫಸ್ಟ್ ಬರ್ಕೊಳ್ಳಿ. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 14,500. ಅದನ್ನು ಈ ಫಸ್ಟ್ ಅಮೌಂಟ್ ಕಾಲಮಲ್ಲಿ ಬರ್ಕೊಳ್ಳಿ. ಕ್ಲಿಯರಾ? ಓಕೆ. ಏನಕ್ಕೆ ಫಸ್ಟ್ ಅಮೌಂಟ್ ಕಾಲಮ್ ಯೂಸ್ ಮಾಡ್ತಾ ಇದ್ದೀವಿ? ಓನ್ಲಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಲೆಸ್ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಡಿಪ್ರಿಸಿಯೇಷನ್ ಏನಕ್ಕೆ ಅಂದರೆ ಸ್ಟಾಕ್ಗೆ ಡಿಪ್ರಿಸಿಯೇಟ್ ವ್ಯಾಲ್ಯೂ ಇತ್ತು. ಎಷ್ಟು? 10%. 1450 ಬಂತು. ಬೇಕಾದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ನೋಡಿ, ನೀವು ಫೈಂಡ್ ಔಟ್ ಮಾಡಿರೋ ಅಂಥದ್ದು ರಿವೈಂಡ್ ಮಾಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 14,500 ಮೈನಸ್ 1,450 ನಿಮಗೆ ವ್ಯಾಲ್ಯೂ ಬಂದು 13,050 ಆಗುತ್ತೆ. ಅದೇ ಥರ ಥರ್ಡ್ ಐಟಮ್ ಡೆಟಾರ್ಸ್ ವ್ಯಾಲ್ಯೂ ಎಷ್ಟಿದೆ? 28,250. ಡೆಟಾರ್ಸ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡ್ಕೊಂಬಿಡಿ. ಖಂಡಿತ ಇದೆ 5th ಪಾಯಿಂಟಲ್ಲಿ. ಆಯಿತಾ? ಹಂಗೆ ಪ್ರತಿಯೊಂದು ಐಟಮ್ಗೂ ನೋಡಬೇಕು. 28,250 ಸನ್ರಿ ಡೆಟಾರ್ಸ್ ಅಥವಾ ಡೆಟಾರ್ಸ್ ಏನು ಬೇಕಾದ್ರೂ ಬರೀಬೋದು. ಕ್ವಶನಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಹಂಗೆ ಬರ್ರಿ. ಡೆಟಾರ್ಸ್ ಕೊಟ್ಟರೆ ಬರೀ ಡೆಟಾರ್ಸೇ ಬರೀರಿ, ಸನ್ರಿ ಡೆಟಾರ್ಸ್ ಕೊಟ್ಟರೆ ಸನ್ರಿ ಡೆಟಾರ್ಸ್ ಬರ್ರಿ. ಸೊ 28,250 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ ಡೆಟಾರ್ಸ್ ವ್ಯಾಲ್ಯೂ? ಲೆಸ್ PBD. PBD 5% ಹಾಕಿದ್ವಿ ಡೆಟಾರ್ಸ್ ಮೇಲೆ. ಆಯಿತಾ? ಅವಾಗ ನಮ್ಗೆ ಎಷ್ಟು ಬಂತು ಅಂದರೆ 1,413 ಬಂತು. ಬೇಕಾದರೆ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ರಿವೈಂಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿದೆ 5% ಹಾಕಿದ್ವಿ ನಾವು, ಅವಾಗ ನಮಗೆ ಬಂದಂಥ ವ್ಯಾಲ್ಯೂ 1,413. ನಾನು ರೌಂಡ್ ಆಫ್ ಮಾಡ್ಕೊಳ್ಳಿ ಅದನ್ನ ಅಂತ ಹೇಳಿದೆ. ಸೊ ಅದನ್ನು ಇವಾಗ ಲೆಸ್ ಮಾಡಬೇಕು. ಮಾಡಿದಾಗ ನಿಮಗೆ ಬರೋದು 26,737. when you minus from debtors you'll get 26,737. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಮೆಷಿನರಿ ತೊಗೊಂಬಿಡೋಣ. ಮೆಷಿನರಿ ವ್ಯಾಲ್ಯೂ 20,100 ಇದೆ. ಮೆಷಿನರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಖಂಡಿತ ಇದೆ, 10% ಹಾಕೊಳ್ಳಿ. ಮೆಷಿನರಿ ಎಷ್ಟಿತ್ತು? ಮೆಷಿನರಿ ವ್ಯಾಲ್ಯೂ 20,100. ಕರೆಕ್ಟ್ ಅಲ್ವಾ? 20,100 ವ್ಯಾಲ್ಯೂಸ್ನ ಕರೆಕ್ಟಾಗಿ ಹಾಕೊಬೇಕು. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬಾರ್ದು. ಡಿಪ್ರಿಸಿಯೇಷನ್ ಅಂತಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಸೊ ಯಾವುದೇ ಡಿಕ್ರೀಸ್ ಆದ್ರೂ ಎಲ್ಲನೂ ಲೆಸ್ಸೇ, ಮೈನಸ್ ಆಗುತ್ತೆ, ಡಿಡಕ್ಷನ್ ಆಗುತ್ತೆ. ಅದಕ್ಕೆ ಲೆಸ್ ಮಾಡ್ತೇನೆ, ಮತ್ತೆ ಕನ್ಫ್ಯೂಷನ್ ಬೇಡ. ಓಕೆನಾ? ಸೊ ಎಷ್ಟಿತ್ತು? 10%. 2010. ಓಕೆನಾ? ಸೊ ಮೆಷಿನರಿ ಲೆಸ್ ಡಿಪ್ರಿಸಿಯೇಷನ್ ಅಂತ ಕರಿತೀವಿ ಇದನ್ನು. ಡಿಪ್ರಿಸಿಯೇಷನ್ 2010 ಮಾಡಿದಾಗ ನಮಗೆ ಬಂದಂಥ ವ್ಯಾಲ್ಯೂ 18,090. ಚೆಕ್ ಮಾಡ್ಕೊಳ್ಳಿ. 18,090. 18,090. ಕ್ಲಿಯರಾ? ಹಾಂ, ಮೆಷಿನರಿ ಆಯಿತು. ನೆಕ್ಸ್ಟ್ ಏನಿದೆ? ಬಿಲ್ಡಿಂಗ್ಸ್ ಇದೆ. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟು? 25,150. ಬರೀರಿ. ಬಿಲ್ಡಿಂಗಿಗೆ ಏನಾರು ಅಡ್ಜಸ್ಟ್ಮೆಂಟ್ ಇತ್ತಾ ಅದನ್ನು ಚೆಕ್ ಮಾಡಬೇಕು. ಏನೂ ಇಲ್ಲ ಅಂದರೆ ಅದೇ ವ್ಯಾಲ್ಯೂ ತೊಗೊತೀವಿ. ಇದೆ ಅಲ್ವಾ? 5,000 ಇನ್ಕ್ರೀಸ್ ಮಾಡಿದ್ವಿ. ಸೊ 25,150 ಆ್ಯಡ್. ಯಾಕೆಂದರೆ ಅಪ್ರಿಸಿಯೇಟ್ ಆಗಿರೋದು, ಇನ್ಕ್ರೀಸ್ ಆಗಿರೋದು ಎಷ್ಟು? 5,000. ಕರೆಕ್ಟ್ ಅಲ್ವಾ? ಅಪ್ರಿಸಿಯೇಷನ್ 5,000 ಆ್ಯಡ್ ಮಾಡಿದ್ರೆ ನಿಮಗೆ 30,150 ಬರುತ್ತೆ. ಕ್ಲಿಯರಾ? ಓಕೆ, ಫೈನ್. ಸೊ ಎಲ್ಲ ಆಯ್ತು. ಇವಾಗ ಅಸೆಟ್ ಸೈಡು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಐಟಮು ತೊಗೊಂಡಿದ್ದೀವಿ, ಅಡ್ಜಸ್ಟ್ಮೆಂಟು ಕ್ಲಿಯರ್. ಇವಾಗ ಲಯಬಿಲಿಟಿ ಸೈಡ್ ಬನ್ನಿ. ಅಸೆಟ್ ಸೈಡ್ ಇಸ್ ಕ್ಲಿಯರ್. ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ ಏನಿದೆ? ಕ್ರೆಡಿಟರ್ಸ್ ಇದೆ. ಕರೆಕ್ಟ್ ಅಲ್ವಾ? ತಗೊಳ್ಳಿ. ಕ್ರೆಡಿಟರ್ಸ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಚೆಕ್ ಮಾಡಿ. ಈ 5 ಪಾಯಿಂಟ್ಸಲ್ಲಿ ಕ್ರೆಡಿಟರ್ಸ್ ಬಗ್ಗೆ ಏನಾದ್ರು ಕೊಟ್ಟಿದ್ದಾರಾ? ಖಂಡಿತ ಇಲ್ಲ. ಸೊ ತಲೆ ಕೆಡಿಸ್ಕೊಂಬೇಡಿ. ಏನು ವ್ಯಾಲ್ಯೂ ಇದೆಯೋ ಸೇಮ್ ವ್ಯಾಲ್ಯೂ ತೊಗೊಳ್ಳಿ. 18,000. ಸೆಕೆಂಡ್ ಅಮೌಂಟ್ ಕಾಲಮ್ಗೆ ಹಾಕ್ಬಿಡಿ. ಫಸ್ಟ್ ಅಮೌಂಟ್ ಕಾಲಮ್ ಯಾವಾಗ ಯೂಸ್ ಮಾಡ್ತೀವಿ? ಓನ್ಲಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಕ್ಲಿಯರಾ? ಡನ್. ನೆಕ್ಸ್ಟ್
ದಿಸ್ ಇಸ್ ಡನ್. ನೆಕ್ಸ್ಟು ಬಿಲ್ಸ್ ಪೇಯಬಲ್ ಇದೆ, ಓಕೆನಾ. ಸೊ ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್ ಅದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ. ಬೇಕಾದ್ರೆ ನೀವು ಕ್ವೆಶನ್ ಚೆಕ್ ಮಾಡ್ಕೊಳ್ಳಿ, ನಾನು ಮತ್ತೊಂದು ಸರಿ ತೋರಿಸ್ತೀನಿ. ಸೊ ವ್ಯಾಲ್ಯೂನ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ, ಚೆಕ್ ಮಾಡಿ. ಬಿಲ್ಸ್ ಪೇಯಬಲ್ ಬಗ್ಗೆ ಏನಾದ್ರು ಕೊಟ್ಟಿದ್ದಾರಾ? ಖಂಡಿತ ಇಲ್ಲ. ಅಡ್ಜಸ್ಟ್ಮೆಂಟ್ ನೋಡಬೇಕು, ಏನಿಲ್ಲ ಅಂದರೆ ಡನ್. ದಿಸ್ ಇಸ್ ಆಲ್ಸೋ ಡನ್, ಓಕೆನಾ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ರಿಸರ್ವ್ ಫಂಡ್ ಬರಲ್ಲ ಎಲ್ಲಿ? ನ್ಯೂ ಬ್ಯಾಲೆನ್ಸ್ ಶೀಟ್ಗೆ, ಓಕೆನಾ. ಫರ್ಗೆಟ್, ಅದಕ್ಕೆ 8 ಮಾರ್ಕ್ ಹಾಕಿದ್ದೀನಿ. ಮೈಂಡ್ ದಿಸ್. ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾನು ಹೇಳಿದ್ನಲ್ಲ, ಅದೆರಡೂ ಕೂಡ ಬರಲ್ಲ. ಅದೆರಡೂ ಶೇರ್ ಆಗಿರುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕ್ಯಾಪಿಟಲ್ಗೆ ಬಂದಾಗ ವಿ ಹ್ಯಾವ್ ಅನಿಲ್ ಮತ್ತು ಸುನಿಲ್, ಕರೆಕ್ಟ್ ಅಲ್ವಾ? ಅನಿಲ್ ಮತ್ತು ಸುನಿಲ್ ಇಬ್ಬರಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಕ್ಯಾಪಿಟಲ್ಸ್ನ ಕನ್ಸಿಡರ್ ಮಾಡಬಾರ್ದು. ಮತ್ತು ಯಾವ ಕ್ಯಾಪಿಟಲ್ ಸರ್? ಸಿಂಪಲ್, ರಿವೈಂಡ್ ಮಾಡಿ ನೋಡಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಂಥ, ಓಕೆ, ಆಫ್ಟರ್ ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡಿದ್ವಿ? ಆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಂಥ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಮತ್ತೊಂದು ಸರಿ ಹೇಳ್ತೀನಿ, ಯಾವ ಒಂದು ಕ್ಯಾಪಿಟಲ್ನ ತೊಗೊಬೇಕು ಇಲ್ಲಿ ಅಂತಂದರೆ, ನಾವು ಇದಕ್ಕೆ ಮುಂಚೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ವಲ್ಲ, ಅಲ್ಲಿ ಬಂದಂಥ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಷ್ಟೇ. ಅನಿಲ್, ಸುನಿಲ್ ಮತ್ತು ಸೂರಜ್, ಓಕೆನಾ, ಈ 3 ಜನ ಪಾರ್ಟ್ನರ್ಸು. ಸೊ ಅಮೌಂಟ್ ಬಂದು 42,251. ನೆಕ್ಸ್ಟ್ ಬಂದು 30,876. ಅದಾದಮೇಲೆ 25,000. ಇದು 3 ಬಂತು. ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ತೊಗೊಂಡ್ವಲ್ಲ, 42,251, 30,876, 25,000. ಬ್ಯಾಲೆನ್ಸ್ ಕ್ಯಾರಿಡ್ ಡೌನೇ ನೋಡಿ, ಟೋಟಲ್ ನೋಡಬೇಡಿ. ಸಿನ್ಸ್ ಬಿಕಾಸ್ ಕೇಸ್ 2ನಲ್ಲಿ ಅಗೇನ್ ಬ್ಯಾಲೆನ್ಸ್ ಕ್ಯಾರಿ ಡೌನೇ ನೋಡಬೇಕು. ಕ್ರೆಡಿಟ್ ಮೈನಸ್ ಡೆಬಿಟ್ ಮಾಡಿದಾಗ ಏನು ಬ್ಯಾಲೆನ್ಸ್ ಬರುತ್ತೆ ಅದೇ ಕ್ಯಾಪಿಟಲ್ ಆಗುತ್ತೆ. ಅದೇ ಮತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಿಬಿಡ್ತೀರಾ ಕೆಲವರು. 98,127, ಓಕೆನಾ. ಮುಗೀತು. ಇನ್ನೇನು ಬಿಟ್ಟಿದ್ವಾ ನಾವು? ಕ್ಲಿಯರ್. ಕ್ಯಾಪಿಟಲ್ ಕೂಡ ಕ್ಲಿಯರ್. ನಾನು ರಿಸರ್ವ್ ಫಂಡ್ ತೊಗೊಬೇಡಿ ಅಂದೆ, ಸೊ ಇದು 8 ಮಾರ್ಕ್ ಬರಲ್ಲ ಇಲ್ಲಿಗೆ ಬ್ಯಾಲೆನ್ಸ್ ಶೀಟ್ಗೆ. ಪಾಯಿಂಟ್ಸ್ ಎಲ್ಲ ಬಂದಿದೆ. ಫೈನ್, ಕ್ಲಿಯರಾ? ಡನ್. ಸೊ ನಾವು 3 ಮಾಡೋದಾಯ್ತು ಇವಾಗ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಟೋಟಲ್ ಮಾಡಬೇಕಷ್ಟೇ. ಟೋಟಲ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಈಕ್ವಲ್ ಆಗಿ ಬರಬೇಕು, ಓಕೆನಾ. ಸೊ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಷ್ಟು ಬರುತ್ತೆ ಅಂದರೆ 1,24,127. 1,24,127. ಎರಡೂ ಕಡೆ ಒಂದೇ ಆನ್ಸರ್ ಬರಬೇಕು. 1,24,127, 1,24,127 ಬಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ಎವ್ರಿಥಿಂಗ್ ಯು ಮೇಡ್ ಇಸ್ ರೈಟ್ ಅಂತ, ಇಲ್ಲಾಂದರೆ ಸಮ್ವೇರ್ ಯು ಮೇಡ್ ರಾಂಗ್ ಅಂತ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಓಕೆನಾ. ಫೈನ್. ಸೊ ಈ ಒಂದು ಪ್ರಾಬ್ಲಮ್ಗೆ ನಾನು ಬ್ಯಾಲೆನ್ಸ್ ಶೀಟ್ನ ಮಾಡಿ ತೋರಿಸಿದ್ದೀನಿ ನೀಟಾಗೆ, ಕ್ಲಿಯರ್ ಕಟ್ಟಾಗೆ. ನಾನು ಬಿಟ್ಟಂಥ ಲಾಸ್ಟ್ ಕ್ಲಾಸಲ್ಲಿ ಬ್ಯಾಲೆನ್ಸ್ ಶೀಟ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ಬಿಕಾಸ್ ಅದು ಕೂಡ ಕ್ಲಾರಿಟಿ ಇರಬೇಕು. ನಾನು ಜಸ್ಟ್ ರಿವ್ಯಾಲ್ಯೂಯೇಷನ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದೆ. ಈ ಸೆಕೆಂಡ್ ಪ್ರಾಬ್ಲಮ್ಗೆ ಕ್ಲಿಯರ್ ಕಟ್ಟಾಗೆ ಪ್ರತಿಯೊಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇದು 3 ತೋರಿಸ್ತೆ, ಓಕೆನಾ. ಸೊ ನಾವು ಬಿಟ್ಟಿರೋದು ಯಾವುದು? ಬ್ಯಾಲೆನ್ಸ್ ಶೀಟ್ ಫಾರ್ ಪ್ರೀವಿಯಸ್ ಎಪಿಸೋಡ್ ಪ್ರಾಬ್ಲಮ್. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಇದು ಸ್ವಲ್ಪ ಈಸಿಯಾಗಿತ್ತು, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಈ ಒಂದು ಬ್ಯಾಲೆನ್ಸ್ ಶೀಟ್ನ ತೊಗೊಂಡೆ ನಾನು ಇವತ್ತು, ಓಕೆನಾ. ಥ್ಯಾಂಕ್ ಯು ಆಲ್ ಆಫ್ ಯು ವಾಚ್ ಮಾಡಿದ್ದಕ್ಕೆ.